ನಮಸ್ತೆ ಸ್ಪರ್ಧಾ ಮಿತ್ರರೇ. ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಮುಂಬರುವ ಸಿವಿಲ್ DAR ಮತ್ತು CAR ಸ್ಪರ್ಧಾತ್ಮಕ ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಟಾಪ್ 20 ಪ್ರಶ್ನೋತ್ತರಗಳನ್ನು ನೋಡಿಕೊಂಡು ಬರೋಣ. ಸೊ ಪ್ರತಿಯೊಬ್ಬ ಮಧ್ಯಮ ವರ್ಗದ ಹುಡುಗರ ಕನಸು ಏನಾಗಿರ್ತಪ್ಪ ಅಂತಂದ್ರೆ ಅದು ಪೊಲೀಸ್ ಇಲಾಖೆಯಲ್ಲಿ ಒಂದು ಕೆಲಸ ತೊಗೊಳ್ಬೇಕು ಅನ್ನೋ ಒಂದು ಆಕಾಂಕ್ಷೆಗಳು ಹೆಚ್ಚಿಗಿರ್ತಾವೆ. ಸೊ ಅಂತಹದೇ ಒಂದು ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡು ನಾವು ಪೊಲೀಸ್ ಇಲಾಖೆಯಲ್ಲಿ ಬಂದಿರ್ತೀವಿ. ಸೊ ನನ್ನಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಸ್ಪರ್ಧಾ ಮಿತ್ರರು ಏನು ಮಾಡ್ತಿರ್ತಾರಪ್ಪ ಅಂತ ಸ್ಟಡಿ ಮಾಡಿ ಪೊಲೀಸ್ ಇಲಾಖೆಗೆ ಬರಬೇಕು ಅನ್ನೋ ಒಂದು ಆಕಾಂಕ್ಷೆಗಳಿರ್ತವೆ. ಅದರಿಂದ ನಮ್ಮಿಂದ ಏನು ಆಗುತ್ತೋ ಅಲ್ಪ ಸಹಾಯವನ್ನು ನಾವು ಕೂಡ ಮಾಡೋಣ. ಸೊ ಈಗಾಗಲೇ ಸ್ಪರ್ಧಾ ಕಣಜ KPSC ಅನ್ನೋ ಒಂದು ಇನ್ಸ್ಟಾಗ್ರಾಮ್ ನಮ್ಮ ಪೇಜ್, ಇನ್ಸ್ಟಾಗ್ರಾಮ್ನಲ್ಲಿ 91,000ಕ್ಕಿಂತ ಹೆಚ್ಚು ಅಧಿಕ ಫಾಲೋವರ್ಗಳನ್ನು ಹೊಂದಿದ್ದಾರೆ. ಸೊ ಹಾಗೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಸ್ಪರ್ಧಾರ್ಥಿಗಳಿಗೆ KSP ಟಾರ್ಗೆಟ್ ಅನ್ನುವ ಇನ್ಸ್ಟಾಗ್ರಾಮ್ ಸ್ಟಡಿ ಪೇಜ್ ಕೂಡ 25,000ಕ್ಕಿಂತ ಅಧಿಕ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರ್ತಾರೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ವೈಯಕ್ತಿಕ ಅಕೌಂಟ್ನಲ್ಲಿ ಒಂದು ಚಾನಲನ್ನು ಮಾಡಿರ್ತೀನಿ. ಅದು KSP ಆಸ್ಪಿರೆಂಟ್ಸ್ ಅನ್ನೋ ಸ್ಟಡಿ ಚಾನಲ್. ಅದರಲ್ಲೂ ಕೂಡ 3,000ಕ್ಕಿಂತ ಅಧಿಕ ಜನ ಸ್ಪರ್ಧಾ ಮಿತ್ರರು ದಿನಾಲು ಟೆಸ್ಟ್ಗಳನ್ನು ಬರಿತಾ ಇರ್ತಾರೆ. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಆಕಾಂಕ್ಷಿಗಳಿಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸಿರ್ತೀನಿ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ಆ ಪ್ರಶ್ನೋತ್ತರಗಳು ಹೇಗಿದಾವ ಅಂತ ನೋಡ್ಕೊಂಡು ಬರೋಣ. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಐಹೊಳೆ, B ಪಟ್ಟದಕಲ್ಲು, C ಬಾದಾಮಿ, D ಮಾನ್ಯಕೇಟ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ C ಬಾದಾಮಿ. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಮಾನ್ಯಕೇಟ ಯಾರದ ರಾಜಧಾನಿಯಾಗಿತ್ತಪ್ಪ ಅಂತಂದ್ರೆ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಇನ್ನು ಪಟ್ಟದಕಲ್ಲು, ಐಹೊಳೆ ಕೂಡ ಅವು ಬಾದಾಮಿ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿದ್ದವು. 6 ಮತ್ತು 8ನೇ ಶತಮಾನದ ಅವಧಿಯಲ್ಲಿ 2ನೇ ಪುಲಕೇಶಿಯ ಆಡಳಿತ ಅವಧಿಯಲ್ಲಿ ಏನು ಮಾಡಿರ್ತಪ್ಪ ಅಂತಂದ್ರೆ ಬಾದಾಮಿ ತನ್ನ ಉತ್ತುಂಗದ ಸ್ಥಾನದಲ್ಲಿ ಇರ್ತದೆ. ಹಾಗೆ ಇನ್ನೂ ಒಂದು ಪ್ರಶ್ನೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿದ್ದಾರೆ. ಯಾವುದನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರಂತೆ ಕೇಳಿರ್ತಾರೆ. ಅದು ಕೂಡ ಐಹೊಳೆ. ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಇನ್ನು 2ನೇ ಪುಲಕೇಶಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಅದು ಪಟ್ಟದಕಲ್ಲಿನಲ್ಲಿ. ಮುಂದಿನ ಪ್ರಶ್ನೆ ಹೀಗಿದೆ: ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಬ್ರಿಟಿಷ್ ಅಧಿಕಾರಿಯ ವಿರುದ್ಧ ಹೋರಾಡಿದರು ಅಂತಿದೆ. ಆಪ್ಷನ್ಸ್ ಹೀಗಿದೆ: ಥಾಮಸ್ ಮೊನ್ರೋ, B ಥ್ಯಾಕರೆ, C ಡಾಲ್ಹೌಸಿ, D ವೆಲ್ಲಸ್ಲಿ. ಸರಿಯಾದ ಉತ್ತರ ಆಪ್ಷನ್ B ಥ್ಯಾಕರೆ ಸರಿಯಾದ ಉತ್ತರ. ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಿಕ್ಚರಲ್ಲಿ ನೋಡಿರ್ತೀರಿ. ಥ್ಯಾಕರೆ ಅನ್ನುವಂಥ ಒಂದು ಡೈಲಾಗನ್ನು ದರ್ಶನ್ ಅವ್ರು ಹೊಡೆದಿರ್ತಾರೆ. ಸೊ 1824ರಲ್ಲಿ ದತ್ತು ಮಕ್ಕಳ ನೀತಿಯನ್ನು ವಿರೋಧಿಸಿ ಏನು ಮಾಡ್ತಾರಪ್ಪ ಅಂದ್ರೆ ರಾಣಿ ಚೆನ್ನಮ್ಮ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆಯನ್ನು ಕೊಂದು ಆಕೆಯನ್ನು ಬ್ರಿಟಿಷರು ಬಂಧಿಸ್ತಾರೆ. ಕ್ವೆಶನ್ ನಂಬರ್ 3: ಮೈಸೂರು ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದವರು ಯಾರಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಕೃಷ್ಣರಾಜ ಒಡೆಯರ 4, ಜಯಚಾಮರಾಜ ಒಡೆಯರ್, C ನಾಲ್ವಡಿ ಕೃಷ್ಣರಾಜ ಒಡೆಯರ್, D ಚಾಮರಾಜ ಒಡೆಯರ್. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ B ಜಯಚಾಮರಾಜ ಒಡೆಯರ್ ಅವರು 1947ರಲ್ಲಿ ವಿಲೀನ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಮೈಸೂರು ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸ್ತಾರೆ. ಆಪ್ಷನ್ ನಂಬರ್ 4 ಹೀಗಿದೆ: ಕರ್ನಾಟಕದಲ್ಲಿ ಯುರೇನಿಯಂ ನಿಕ್ಷೇಪ ಎಲ್ಲಿ ಪತ್ತೆ ಹಚ್ಚಲಾಗಿದೆ. ಆಪ್ಷನ್ಸ್ ಹೀಗಿದೆ: A ಬಳ್ಳಾರಿ, B ರಾಯಚೂರು, C ಗುಲ್ಬರ್ಗ, D ಯಾದಗಿರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ನಂಬರ್ D ಯಾದಗಿರಿ ಸರಿಯಾದ ಉತ್ತರ. ಯಾದಗಿರಿ ಜಿಲ್ಲೆಯ ಗುಟ್ಟಿ, ಹುನಗುಂದ ಪ್ರದೇಶದಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ ಎಂದು UACL ಸಮೀಕ್ಷೆ ನಡೆದಿದೆ. ಹಾಗೆ ಇನ್ನೊಂದು ಪ್ರದೇಶ ಗೂಗಿ ಎಂಬ ಪ್ರದೇಶದಲ್ಲೂ ಕೂಡ ಯುರೇನಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಲಾಗಿದೆ. ಅದು ಕೂಡ ಯಾದಗಿರಿ ಜಿಲ್ಲೆಯಲ್ಲೇ ಇದೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 5:
ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸುಮಾರು ಸಲ ಈ ಕ್ವೆಶನ್ನ ರೈಸ್ ಮಾಡಿರ್ತಾರೆ. ಸೊ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸೈಲೆಂಟ್ ವ್ಯಾಲಿ ಅಂದರೆ ಶಾಂತ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕನ್ನಡದಲ್ಲಿ ಕೇಳಬಹುದು. ಆಪ್ಷನ್ಸ್ ಹೀಗಿದೆ: ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಯಾವುದು ಅಂತಂದರೆ ಬಿ ಕೇರಳ ಸರಿಯಾದ ಉತ್ತರ. ಸೈಲೆಂಟ್ ವ್ಯಾಲಿ ಅಥವಾ ಶಾಂತ ಕಣಿವೆ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆಯಪ್ಪ ಅಂತಂದರೆ ಅದು ಕೇರಳ ರಾಜ್ಯದಲ್ಲಿ ಪಾಲಕ್ಕಾಡ್ ಜಿಲ್ಲೆಯಲ್ಲಿದೆ. 1978ರಲ್ಲಿ ಪ್ರಸ್ತಾಪಿತ ಜಲ ವಿದ್ಯುತ್ ಯೋಜನೆ ವಿರುದ್ಧ ದೊಡ್ಡ ಪರಿಸರ ಚಳುವಳಿ ಆಗುತ್ತೆ. ಅಲ್ಲಿ 1984ರಲ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅದೊಂದು ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಅತಿ ಎತ್ತರವಾದ ಶಿಖರ. ನಾವು ಎಷ್ಟೇ ಈಸಿ ಅದ ಅಂದ್ಕೊಂಡ್ರೂ ಅದು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರಬಹುದು ಅಥವಾ ಪ್ರಥಮವಾಗಿ ಯಾರೋ ಎಕ್ಸಾಮ್ ಬರೀಲಿಕ್ಕಿರ್ತಾರೆ ಅಂಥ ಹುಡುಗರಾಗಿರ್ಬೋದು, ಇದನ್ನು ಕನ್ಫ್ಯೂಸ್ ಮಾಡ್ಕೋತೀರಿ. ಸೊ ಆಪ್ಷನ್ಸ್ ಹೀಗಿದೆ: ಎ ನಂದಿ ಬೆಟ್ಟ, ಬಿ ಮುಳ್ಳಯ್ಯನಗಿರಿ, ಸಿ ಕುಮಾರ ಪರ್ವತ, ಡಿ ಬಾಬಾ ಬುಡನ್ಗಿರಿ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ ಮುಳ್ಳಯ್ಯನಗಿರಿ. 1930 ಮೀಟರ್ ಎತ್ತರವಿರುವ ಈ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯ ಶ್ರೇಣಿಯ ಒಂದು ಭಾಗವಾಗಿದೆ. ಮುಂದಿನ ಪ್ರಶ್ನೆ: ಸಂವಿಧಾನದ ಯಾವ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಭಾಳ ಇರ್ತಾವೆ. ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿರ್ಬೋದು, ಇಂಥವು ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ. ಇವು ಗಮನದಲ್ಲಿಟ್ಟುಕೊಳ್ಳಿ. ವಿಧಿ 352, ಬಿ ವಿಧಿ 356, ವಿಧಿ 360, ಡಿ ವಿಧಿ 368. ಸರಿಯಾದ ಉತ್ತರ ವಿಧಿ 360. ಇದು ರಾಷ್ಟ್ರೀಯ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. ವಿಧಿ 352 ಏನು ಹೇಳುತ್ತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳುತ್ತೆ. ವಿಧಿ 356 ರಾಜ್ಯಗಳ ತುರ್ತು ಪರಿಸ್ಥಿತಿ ಹೇಳುತ್ತೆ. ಹಾಗೆ ವಿಧಿ 360 ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ತಿಳಿಸುತ್ತದೆ. ಇಲ್ಲಿವರೆಗೂ ಭಾರತದಲ್ಲಿ ಒಂದೇ ಒಂದು ಬಾರಿಯೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ಇದು ನೆನಪಿನಲ್ಲಿಡಬೇಕಾದ ಪ್ರಮುಖ ಅಂಶವಾಗಿರುತ್ತೆ. ಎಷ್ಟು ಬಾರಿ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಬಾರಿಯೂ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ ಅಂತ ಖಂಡಿತವಾಗಿ ನೀವು ಆಪ್ಷನ್ಗೆ ಟಿಕ್ ಹಾಕಬೇಕಾಗತ್ತೆ. ತಿಳ್ಕೊಳ್ಳಿ, ಇಲ್ಲೇ ಇದೆ. ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಆರ್ಥಿಕ ತುರ್ತು ಪರಿಸ್ಥಿತಿ. ಮುಂದಿನ ಕ್ವೆಶನ್: ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಕನಿಷ್ಠ ಎಷ್ಟು ಸದಸ್ಯರ ಬೆಂಬಲ ಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಎ 50, ಬಿ 55, ಸಿ 100, ಡಿ 1/10 ಸದಸ್ಯರು. ಸರಿಯಾದ ಉತ್ತರ ಎ 50 ಸರಿಯಾದ ಉತ್ತರ. ಲೋಕಸಭಾ ನಿಯಮ 1998ರ ಪ್ರಕಾರ ಸ್ಪೀಕರ್ ಒಪ್ಪಿದರೆ ಚರ್ಚೆಗೆ ಬರುತ್ತದೆ ಅಂತ ತಿಳಿಸುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕ ಲೋಕಾಯುಕ್ತ ಕಾಯಿದೆ ಯಾವ ವರ್ಷ ಜಾರಿಗೆ ಆಯಿತು? ನೆನಪಿನಲ್ಲಿಡಬೇಕಿದು, ಯಾಕಂದರೆ ಇಯರ್ ಇದೆ, ನೆನಪಲ್ಲಿಟ್ಕೊಳ್ಳಿ. 1984, ಬಿ 1986, ಸಿ 1988, ಡಿ 1991. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ 1984ರಲ್ಲಿ ಕರ್ನಾಟಕ ಲೋಕಾಯುಕ್ತ ಜಾರಿಗೆ ಬರುತ್ತೆ. ಇದರ ಮುಖ್ಯ ಉದ್ದೇಶ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ. ಇದು ಕರ್ನಾಟಕದ ಮೊದಲ ನ್ಯಾಯಮೂರ್ತಿ ಎ ಡಿ ಶೋಕಲ್ ಮೊದಲ ಲೋಕಾಯುಕ್ತರಾಗಿರ್ತಾರೆ. ಕೋಶಲ್ ಅವರು ಮೊದಲ ಲೋಕಾಯುಕ್ತರಾಗಿರ್ತಾರೆ. ಹಾಗೆ 2011ರಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಲೋಕಾಯುಕ್ತದ ಆಯುಕ್ತರಾಗಿರುವಂಥ ಸಂತೋಷ್ ಹೆಗಡೆ ಅವರ ರಾಜೀನಾಮೆ ದೊಡ್ಡ ಸುದ್ದಿ ಆಗುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದ ಮೊದಲ ಡಿಜಿಟಲ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಭಾರತದ ಮೊದಲ ಡಿಜಿಟಲ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಎ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್, ಬಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಸಿ ಜಿಯೋ ಪೇಮೆಂಟ್ ಬ್ಯಾಂಕ್, ಡಿ ಫಿನೋ ಪೇಮೆಂಟ್ ಬ್ಯಾಂಕ್. ಸರಿಯಾದ ಉತ್ತರ
ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಸರಿಯಾದ ಉತ್ತರ. 2017ರಲ್ಲಿ ಇದು ಪ್ರಾರಂಭವಾಗುತ್ತಾ. RBI ಪೇಮೆಂಟ್ಸ್ ಬ್ಯಾಂಕ್ ಪರವಾನಗಿ ನೀಡಿದ ಮೊದಲ ಸಂಸ್ಥೆ. RBI ಇದಕ್ಕೆ ಅಫಿಷಿಯಲ್ ಆಗಿ ಒಂದು ಪರವಾನಗಿ ನೀಡುತ್ತಾ. ಅಫಿಷಿಯಲ್ ಆಗಿ ಪರವಾನಗಿ ನೀಡಿದ ಮೊದಲ ಸಂಸ್ಥೆ ಕೂಡ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 11. ಬ್ಲೂ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ? ಎ. ಹಾಲಿನ ಉತ್ಪಾದನೆ, ಬಿ. ಮೀನುಗಾರಿಕೆ, ಸಿ. ನೀಲಿ ಬಣ್ಣದ ಕೈಗಾರಿಕೆ, ಡಿ. ಜಲರಕ್ಷಣೆ. ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ, ಮೀನುಗಾರಿಕೆ. ಹಾಲಿನ ಉತ್ಪಾದನೆಗೆ ಕ್ಷೀರಕ್ರಾಂತಿ ಆರಂಭವಾಗುತ್ತದೆ. ಬ್ಲೂ ರೆವಲ್ಯೂಷನ್ ಸಂಬಂಧಿಸಿದ್ದು ಮೀನುಗಾರಿಕೆಗೆ. ಮೀನು ಉತ್ಪಾದಿಸುವ ಹೆಚ್ಚಿಸುವ ಪ್ರಮುಖ ಯೋಜನೆ ಇದು ಆಗಿರುತ್ತೆ. ಹಸಿರು ಕ್ರಾಂತಿ ಧಾನ್ಯಕ್ಕೆ ಆಗಿರುತ್ತೆ. ಶ್ವೇತ ಕ್ರಾಂತಿ ಹಾಲಿಗೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಮೀನಿಗೆ ಸಂಬಂಧಿಸಿದೆ. ಈ ಪ್ರಶ್ನೋತ್ತರಗಳು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿ ಈ ಹಿಂದೆ ಕೇಳಿರ್ತಾರೆ. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ. ಇವೆಲ್ಲ ನೀವು ಇನ್ನೊಂದು ಪಟ್ಟಿಯಲ್ಲಿ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಕ್ರಾಂತಿಗಳ ಬಗ್ಗೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 12. ಕರ್ನಾಟಕದಲ್ಲಿ ಉದ್ಯೋಗಿನಿ ಯೋಜನೆ ಯಾರಿಗಾಗಿ ಜಾರಿಗೆ ತರಲಾಗಿದೆ ಅಂತ ಇದೆ. ಆಪ್ಷನ್ಸ್ ಹೀಗಿದೆ. ರೈತ ಮಹಿಳೆಯರಿಗಾಗಿ, ಬಿ. SC/ST ಮಹಿಳೆಯರಿಗಾಗಿ, ಸಿ. ಎಲ್ಲ ಮಹಿಳಾ ಉದ್ಯಮಿಗಳಿಗಾಗಿ, ಡಿ. ಗ್ರಾಮೀಣ ಮಹಿಳೆಯರಿಗಾಗಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಎಲ್ಲ ಮಹಿಳಾ ಉದ್ಯಮಿಗಳಿಗಾಗಿ. ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕೆ 3 ಲಕ್ಷದವರೆಗೆ ಸಾಲ ಪ್ಲಸ್ 30% ಸಬ್ಸಿಡಿಯನ್ನು KSWDC ಮೂಲಕ ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 13. ಗಗನಯಾನ ಮಿಷನ್ನಲ್ಲಿ ಎಷ್ಟು ಭಾರತೀಯ ಗಗನಯಾತ್ರಿಗಳು ಹೋಗುತ್ತಾರೆ ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 1. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಆಪ್ಷನ್ ಬಿ 3. ಇಸ್ರೋದ ಮೊದಲ ಮಾನವ ಸಹಿತ ಬಾಹ್ಯಾಕಾಶಯಾನ 2025-26ರಲ್ಲಿ ಯೋಜಿಸಲಾಗಿದೆ. ಒಟ್ಟು 4 ಗಗನಯಾತ್ರಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಅದರಲ್ಲಿ 3 ಜನ ಹೋಗುತ್ತಾರೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 14. ಕ್ಯೂರಿಯಾಸಿಟಿ ರೋವರ್ ಯಾವ ಗ್ರಹದಲ್ಲಿದೆ? ಕ್ಯೂರಿಯಾಸಿಟಿ ರೋವರ್ ಯಾವ ಗ್ರಹದಲ್ಲಿದೆ ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ. ಚಂದ್ರ, ಬಿ. ಮಂಗಳ, ಸಿ. ಶುಕ್ರ, ಡಿ. ಗುರು. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಮಂಗಳ ಗ್ರಹದಲ್ಲಿ ಕ್ಯೂರಿಯಾಸಿಟಿ ರೋವರನ್ನು ಇರಿಸಲಾಗಿದೆ. ನಾಸಾ 2012ರಲ್ಲಿ ಇದನ್ನು ಕಳುಹಿಸಿತು. ಯಾವ ಉದ್ದೇಶಕ್ಕಾಗಿ ಕಳಿಸ್ತಪ್ಪ ನಾಸಾ ಅಂತಂದ್ರೆ ಮಂಗಳ ಗ್ರಹದಲ್ಲಿ ಜೀವಿಗಳ ಸಾಧ್ಯತೆ ಬಗ್ಗೆ ಸಂಶೋಧನೆ ಮಾಡುವ ಸಲುವಾಗಿ ಈ ಒಂದು ಕ್ಯೂರಿಯಾಸಿಟಿ ರೋವರನ್ನು ಕಳುಹಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 15. ಮಾನವನ DNA ಎಷ್ಟು ವರ್ಣತಂತುಗಳಿವೆ ಅಂತ ಕೇಳಿದ್ದಾರೆ. ಎ 23 ಜೋಡಿ, ಬಿ 22 ಜೋಡಿ, ಸಿ 46, ಡಿ. ಎ ಮತ್ತು ಸಿ 2. ಸರಿಯಾದ ಉತ್ತರ ಡಿ 23 ಜೋಡಿ ಅಂದರೆ ಅಲ್ಲಿಗೆ 46 ಆಗ್ತವ. ಸರಿಯಾದ ಉತ್ತರ ಎ ಮತ್ತು ಸಿ 2 ಸರಿಯಾಗಿದೆ. 23 ಜೋಡಿ ಕೂಡಿಸಿದ್ರೆ 46 ವರ್ಣತಂತುಗಳಾಗ್ತವ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 16. 2026ರ ವರ್ಲ್ಡ್ ಎಕನಾಮಿ ಫೋರಂ ವರದಿ ಪ್ರಕಾರ ಭಾರತದ ಜಾಗತಿಕ ಲಿಂಗ ಅಂತರ್ಸೂಚಂಕ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ಅದರಲ್ಲಿ ವರ್ಲ್ಡ್ ಎಕನಾಮಿ ಫೋರಂ ವರದಿಯಲ್ಲಿ ಭಾರತದ ಜಾಗತಿಕ ಲಿಂಗ ಅಂತರ್ಸೂಚಂಕ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. ಎ 129, ಬಿ 135, ಸಿ 127, ಡಿ 140. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ
ಭಾರತ ಅದರಲ್ಲಿ 129ನೇ ಸಾಲಿನಲ್ಲಿದೆ. ಒಟ್ಟು ಇದರಲ್ಲಿ 146 ದೇಶಗಳು ಭಾಗವಹಿಸ್ತವೆ. ಅದರಲ್ಲಿ ಭಾರತ 129ನೇ ಸ್ಥಾನದಲ್ಲಿದೆ. ಇದರಲ್ಲಿ ಭಾಗವಹಿಸೋದಕ್ಕೆ ಪ್ರಮುಖ ಕಾರಣ ರಾಜಕೀಯ ಸಬಲೀಕರಣದಲ್ಲಿ ಉತ್ತಮ ಮತ್ತು ಆರ್ಥಿಕ ಭಾಗವಹಿಸುವಿಕೆಯಲ್ಲಿ ಹಿಂದೆ ಉಳಿದಿರ್ತವೆ. 17 ಕ್ವೆಶ್ಚನ್ ನಂಬರ್ 17 ಮಿನಾಮತ ಒಪ್ಪಂದ ಅಂತಂದರೆ ಅದು ಮಿನಿಮಾಟ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಮಿನಿಮಾಟ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ? ಮಿನಿಮಾಟ್ ಕೇಳಿರ್ತೀರಿ. ಯಾವುದರ ಕೊರತೆಯಿಂದ ಮಿನಿಮಾಟ್ ರೋಗ ಬರುತ್ತದೆ? ಪಾದರಸದಿಂದ ಮಿನಿಮಾಟ್ ರೋಗ ಬರುತ್ತದೆ ಅಂತ ಕೇಳ್ತೀರಿ. ಅದೇ ಮಿನಿಮಾಟ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕೇಳಲಾಗಿದೆ. ಆಪ್ಷನ್ ಎ ಪ್ಲಾಸ್ಟಿಕ್ ಮಾಲಿನ್ಯ, ಬಿ ಪಾದರಸ ಮಾಲಿನ್ಯ, ಸಿ ವಾಯು ಮಾಲಿನ್ಯ, ಡಿ ಪರಮಾಣು ಶಸ್ತ್ರಾಸ್ತ್ರ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅದೇ ಪಾದರಸದ ಮಾಲಿನ್ಯಕ್ಕಾಗಿ ಈ ಮಿನಿಮಾಟ್ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. 2013ರ UN ಒಪ್ಪಂದದಲ್ಲಿ ಜಪಾನ್ ಮಿನಿಮಾಟ್ ನಗರದಲ್ಲಿ ಪಾದರಸ ವಿಷದಿಂದ ಆದ ದುರಂತದ ನೆನಪಿಗಾಗಿ 2017ರಿಂದ ಈ ಒಪ್ಪಂದವನ್ನು ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 18 ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಷ್ಟು ಮೀಟರ್ ಎತ್ತರ ಇದೆ ಅಂತ ಕೇಳಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಆಗಿರ್ತದೆ. ಅದರ ಎತ್ತರ ಎಷ್ಟು ಅಂತ ಕೇಳಿದ್ರೆ 153 ಮೀಟರ್, ಬಿ 182 ಮೀಟರ್, ಸಿ 208 ಮೀಟರ್, ಡಿ 221 ಮೀಟರ್. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ 182 ಮೀಟರ್ ಇರುತ್ತದೆ. ಇದು ಏನಪ್ಪ ಅಂತಂದರೆ ಮುಂಚೆನೇ ಹೇಳಿದ್ದೀನಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಭಾರತದ ಏಕತೆಗೆ ಸಂಬಂಧಿಸಿದ್ದು. ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮೂರ್ತಿಯಾಗಿರುತ್ತದೆ. ಗುಜರಾತ್ನ ಕೆವಾಡಿಯಾ ನರ್ಮದಾ ನದಿಯಲ್ಲಿ ನಿರ್ಮಿಸಲಾಗಿದೆ. ಕೆವಾಡಿಯಾದಲ್ಲಿ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆ ಕೂಡ ಹೌದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿಶ್ವದ ಅತಿ ಎತ್ತರದ ಪ್ರತಿಮೆ ಕೂಡ ಹೌದು. ಮುಂದಿನ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಗರುಡ ಪೊಲೀಸ್ ಪಡೆ ಯಾವುದಕ್ಕೆ ಪ್ರಸಿದ್ಧ? ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇದ್ದೀರಿ ಅಂದರೆ ನೀವು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬ ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೋತ್ತರಗಳಾಗಿರ್ಬೋದು ಅಥವಾ ಮಾಹಿತಿಗಳನ್ನಾಗಿರ್ಬೋದು ಅದನ್ನು ಮುಂದಿನ ತರಗತಿಯಲ್ಲಿ ಸಪ್ರೇಟ್ ಪೊಲೀಸ್ ಇಲಾಖೆಯ ಬಗ್ಗೆ ಒಂದು ಕ್ಲಾಸನ್ನು ಮಾಡೋಣ. ಈ ಒಂದು ಗರುಡ ಪೊಲೀಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಆಪ್ಷನ್ಸ್ ಹೀಗಿದೆ. ಎ ಸೈಬರ್ ಕ್ರೈಮ್, ಬಿ ಕಮಾಂಡೋ ಕಾರ್ಯಾಚರಣೆ, ಸಿ ಸಂಚಾರ ನಿಯಂತ್ರಣ, ಡಿ ಅರಣ್ಯ ರಕ್ಷಣೆ. ಸರಿಯಾದ ಉತ್ತರ ಕರ್ನಾಟಕದ ಗರುಡ ಫೋರ್ಸ್ ಕಮಾಂಡೋ ಕಾರ್ಯಾಚರಣೆಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಬೆಂಗಳೂರು ನಗರ ಪೊಲೀಸ್ನ ವಿಶೇಷ ಪಡೆ. ಗರುಡ ಫೋರ್ಸ್ ಅಂದರೆ ಕರ್ನಾಟಕ ತುಂಬ ಎಲ್ಲ ಕಡೆ ಇರಲ್ಲ, ಅದು ಬೆಂಗಳೂರು ನಗರ ಪೊಲೀಸ್ನ ವಿಶೇಷ ಪಡೆಯಾಗಿರುತ್ತೆ. ಇದು ಭಯೋತ್ಪಾದನೆ ಒತ್ತೆಯಾಳುಗಳ ರಕ್ಷಣೆಗೆ ತರಬೇತಿ ಪಡೆದವರು ಇದನ್ನು ಕಾರ್ಯಾಚರಣೆ ಮಾಡುವ ಒಂದು ತಂಡ ಇರುತ್ತದೆ. ಮುಂದಿನ ಪ್ರಶ್ನೆ 20 ಕಾರ್ಬನ್ ಡೇಟಿಂಗ್ ತಂತ್ರದಿಂದ ಏನನ್ನು ಅಳೆಯುತ್ತಾರೆ? ಇದು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಳಿ ಮಾಡಿಸಿದಂಥ ಪ್ರಶ್ನೆ. ಯಾಕಂದ್ರೆ ಇದಕ್ಕಿಂತ ಹಿಂದೆ ಸುಮಾರು ಸಲ ಈ ಕ್ವಶನನ್ನು ಏನು ಮಾಡಿರ್ತಾರಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ರೈಸ್ ಮಾಡಿರ್ತಾರೆ. ಕಾರ್ಬನ್ ಡೇಟಿಂಗ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇಲ್ಲಿದೆ ಆಪ್ಷನ್ಸ್. ಎ ಬಂಡೆಗಳ ವಯಸ್ಸು, ಬಿ ಪಡಿಯುಳಿಕೆಗಳ ವಯಸ್ಸು, ಸಿ ಮರದ ವಯಸ್ಸು. ಸರಿಯಾದ ಉತ್ತರ ಬರೀ ಪಳಿಯುಳಿಕೆಗಳ ವಯಸ್ಸನ್ನು ಪತ್ತೆ ಹಚ್ಚುವುದಿಲ್ಲ ಕಾರ್ಬನ್ ಡೇಟಿಂಗಿಂದ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಯಾಕಂದರೆ ಕಾರ್ಬನ್ ಡೇಟಿಂಗಿಂದ ಬಂಡೆಗಳ ವಯಸ್ಸನ್ನು ಪತ್ತೆ ಹಚ್ಚಬಹುದು, ಪಳಿಯುಳಿಕೆಗಳ ವಯಸ್ಸನ್ನು ಪತ್ತೆ ಹಚ್ಚಬಹುದು. ಹಾಗಾಗಿ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ. ಆಪ್ಷನ್ನಲ್ಲಿ ಬೇರೆ ಆಪ್ಷನ್ಗಳು ಬಂದು ಅಂತಂದ್ರೆ ಬರೀ ಪಳಿಯುಳಿಕೆ ಒಂದೇ ತಂದ್ರೆ ಒಂದಕ್ಕೆ ಹಾಕಿರಿ. ಬಟ್ ಎ ಮತ್ತು ಬಿ ಎರಡೂ ಬಂದು ಬಂಡೆಗಳ ವಯಸ್ಸು ಅಂತ ಬಂತು ಅಂದರೆ ಎ ಮತ್ತು ಬಿ ಎರಡೂ ಸರಿಯಾಗುತ್ತದೆ. ಕಾರ್ಬನ್ 14 ಐಸೋಟೋಪ್ ಬಳಸಿ 50,000 ವರ್ಷದವರೆಗಿನ ಸಾವಯವ ವಸ್ತುಗಳ ವಯಸ್ಸನ್ನು ಪತ್ತೆ ಹಚ್ಚಬಹುದು. ಇದನ್ನು ವಿಲ್ಲರ್ಡ್ ಲಿಬ್ಬಿ ಎಂಬವನು ಕಂಡುಹಿಡಿಯುತ್ತಾನೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಇವತ್ತಿನ
ಟಾಪ್ 20 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ಸೊ ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಗಳನ್ನು ನೀವು ತಿಳ್ಕೊಬೇಕಂತಂದ್ರೆ ನಮ್ಮ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂಥ ಸ್ಪೆಷಲಿ ನಿಮ್ಮ ಸ್ಪರ್ಧಾ ಮಿತ್ರರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಕೇಳಬಹುದಂಥ ಪ್ರಶ್ನೋತ್ತರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ನಮಸ್ಕಾರ.